ರಾಮಲಿಂಗಾರೆಡ್ಡಿ ರಾಜೀನಾಮೆ, ಖಾತೆ ಬದಲಾವಣೆಗೆ ಮುನಿಯಪ್ಪ ಪಟ್ಟು. ಇಬ್ಬರು ಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಹಿರಿಯ ಸಚಿವರು ಅನ್ನೋದನ್ನು ನೀವು ಗಮನಿಸಬೇಕು. ಇಬ್ಬರಿಗೂ ಕೂಡ ಖಾತೆ ಹಂಚಿಕೆಯ ಬಗ್ಗೆ ಅಸಮಾಧಾನ. ಇದು ಈಗ ಕುತೂಹಲ ಕಾರಣವಾಗ್ತಾ ಇದೆ. ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಈಗ ಟ್ರಬಲ್ನಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ದಾರೆ. ಸಿಎಂ ಆದ ಜಸ್ಟ್ 48 ಗಂಟೆ ಕಳೆಯುವ ಮುನ್ನವೇ ಬಂಡಾಯದ ಬಾವುಟವನ್ನು ಇಬ್ಬರು ಹಾರಿಸ್ತಾ ಇದ್ದಾರೆ. ಆಪ್ತರನ್ನ ಸಮಾಧಾನ ಪಡಿಸೋದಕ್ಕೆ ಸಿಎಂ ಸಹಜವಾಗಿ ಹೈರಾಣ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಈಗ ರವೀಶ್ ಅವರು ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರು ಕರೆದು ಮಾತನಾಡಿಸಿದ್ರೆ ಇದು ದೊಡ್ಡ ವಿಚಾರವೇ ಆಗಿರಲಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದು ಯಾಕೆ? ರಾಜೀನಾಮೆಯ ಹಂತಕ್ಕೆ ಹೋಗುವವರೆಗೂ ಕೂಡ ಸುಮ್ಮನಿದ್ದಿದ್ದು ಯಾಕೆ? ಅದು ಈಗಿರುವಂತಹ ಕುತೂಹಲ ಮತ್ತು ಪ್ರಶ್ನೆ. ಅಂದರೆ ಪರ್ದೆಕ್ಕೆ ಪೀಚೆ ಸೀನ್ ಬೇರೆ ಏನನ್ನಾದರೂ ತೋರಿಸ್ತಾ ಇದೆಯಾ ಗೊತ್ತಿಲ್ಲ. ಬಟ್ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಗಳಂತೂ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರಲ್ಲೂ ಹಿರಿಯರು, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಬಳಗದಲ್ಲಿಯೇ ಗುರುತಿಸಿಕೊಂಡವರು ಈಗ ಖಾತೆಯ ವಿಚಾರಕ್ಕೆ ಖ್ಯಾತಿ ತೆಗಿತಾ ಇರುವಂಥದ್ದು ಬೇರೆಯದ್ದೇ ಇಂಡಿಕೇಶನ್ ಅನ್ನು ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ರಾಜ್ಯಕ್ಕೆ ಬರ್ತಾ ಇರುವಂತಹ ವರಿಷ್ಠರು ಇದನ್ನು ಹೇಗೆ ಬಗೆಹರಿಸುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. KH ಮುನಿಯಪ್ಪ ಅವರು ಆಹಾರ ಖಾತೆ ಬೇಡ ಅಂಥೇಳಿ, ಈ ಕಡೆ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆ ಬೇಡ ಅಂಥೇಳಿ, ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಬಿಗ್ ಫೈಟ್. ಬೆಂಗಳೂರು ಅಭಿವೃದ್ಧಿ ಖಾತೆಯ ಮೇಲೆ ಡಿಕೆ ಸಂಪುಟದಲ್ಲಿಯೇ ಜಟಾಪಟಿ. ಜಲಸಂಪನ್ಮೂಲ ಖಾತೆಯನ್ನು ಒಪ್ಪಿಕೊಳ್ಳದೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಬಿಟ್ಟುಕೊಡೋದಕ್ಕೆ ಮನಸ್ಸನ್ನು ಮಾಡ್ತಾ ಇಲ್ಲ ಕೃಷ್ಣ ಬೈರೇಗೌಡರು. ಧರ್ಮ ಸಂಕಟದಲ್ಲಿ ಈಗ ಸಿಲುಕಿಕೊಂಡಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು. ಈ ಜಟಿಲ ಪರಿಸ್ಥಿತಿಯನ್ನ, ಈ ಕಗ್ಗಂಟನ್ನ ಹೇಗೆ ಬಿಡಿಸ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಿಮ್ಮ ಗಮನಕ್ಕಿರಲಿ, ಜಲಸಂಪನ್ಮೂಲ ಖಾತೆಯು, ಬೆಂಗಳೂರು ಅಭಿವೃದ್ಧಿ ಖಾತೆಯು ಹಿಂದೆ ಡಿ ಕೆ ಶಿವಕುಮಾರ್ ಬಳಿಯೇ ಇತ್ತು. ಇದೇ ರಾಮಲಿಂಗಾರೆಡ್ಡಿ ಅವರಿಗೆ 2.5 ವರ್ಷ ಆದಮೇಲೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡ್ತೀನಿ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ವಾಗ್ದಾನವನ್ನು ಕೊಟ್ಟಿದ್ರು. ಈಗ ಮತ್ತೊಮ್ಮೆ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿದ್ದಕ್ಕಾಗಿ ಸಿಡಿದೆದ್ದಿದ್ದಾರೆ, ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಕಳೆದ 2 ದಿನಗಳಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಜೊತೆಗೆ ಕಾಣಿಸಿಕೊಳ್ತಾ ಇದ್ದಂತಹ KH ಮುನಿಯಪ್ಪ ಅವರು ಕೂಡ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡೀಟೇಲ್ಸನ್ನು ಕೊಡ್ತಾರೆ. ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ಸಚಿವರೇ ಈಗ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಹಿರಿಯ ನಾಯಕರುಗಳು ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಅಂದರೆ ಈ ಬೆಳವಣಿಗೆಯ ಹಿಂದೆ ಬೇರೆ ಏನಾದರೂ ಲೆಕ್ಕಾಚಾರ ಇದೆಯಾ? ಪರ್ದೆಕ್ಕೆ ಪೀಚೆ ಸೀನ್ ಬೇರೆ ಏನಾದರೂ ತೋರಿಸ್ತಾ ಇದೆಯಾ? ಹೇಗೆ ಅಂತ ಹೇಳಿ ಸುಖೇಶ್? ಪ್ರೇಮ್, ಖಂಡಿತ ಹೌದು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನವಾದ 48 ಗಂಟೆಯ ಒಳಗಾಗಿ ಅವರಿಗೆ ಪಕ್ಷದ ಒಳಗೆ ಸರ್ಕಾರದ ಮಟ್ಟದಲ್ಲಿ ಬಂಡಾಯದ ಬಿಸಿ ತಟ್ಟಿದಂತೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ಬಂಡಾಯದ ಬಾವುಟವನ್ನು ಹಾರಿಸಿದಂಥವರು ಇಬ್ಬರು, ಮತ್ತು ಆ ಇಬ್ಬರೂ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರು, ಮತ್ತು ಆ ಇಬ್ಬರೂ ಕೂಡ ಮೋಸ್ಟ್ ಸೀನಿಯರ್ ಲೀಡರ್ಸ್, ಅಂದರೆ ಹಿರಿಯ ಕಾಂಗ್ರೆಸ್ ನಾಯಕರುಗಳು, ಹಿರಿಯ ಶಾಸಕರುಗಳು, ಹಿರಿಯ ಸಚಿವರುಗಳು, ಡಿ ಕೆ ಶಿವಕುಮಾರ್ ಅವರ ಆಪ್ತರು. ಈ ಇಬ್ಬರೂ ಕೂಡ ನಮಗೆ ಕೊಟ್ಟಿರುವಂಥ ಖಾತೆಯ ವಿಚಾರದಲ್ಲಿ ಸಮಾಧಾನವಿಲ್ಲ ಅನ್ನುವಂಥದ್ದನ್ನ ನೇರವಾಗಿ ಬಹಿರಂಗವಾಗಿ ಹೇಳಿದ್ದಾರೆ. ಒಬ್ಬರು ಈಗಾಗಲೇ ರಾಜೀನಾಮೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ, ಇನ್ನೊಬ್ಬರು ಕೂಡ ನಾವು ರಾಜೀನಾಮೆಯ ಹಂತಕ್ಕೆ ಬರಬೇಕಾದಂಥ ಸುಳಿವನ್ನು ನೀಡಿದ್ದಾರೆ. ಅಲ್ಲಿಗೆ ಒಂದು ಸ್ಪಷ್ಟ, ಸರ್ಕಾರವನ್ನು ಸುಲಲಿತವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ತಮ್ಮ ಆಪ್ತರು ತಮ್ಮ ಜೊತೆಗೆ ಇರ್ತಾರೆ ಅಂದುಕೊಂಡು ಸಚಿವರನ್ನಾಗಿ ಮಾಡಿಕೊಂಡಂಥ ಇಬ್ಬರೇ ಮೊದಲು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಇದು ಅಷ್ಟು ಸುಲಭದ ತುತ್ತಲ್ಲ ಸಿಎಂ ಪಾಲಿಗೆ. ಯಾಕಂದರೆ ತಮ್ಮ ಆಪ್ತರೇ ಈ ವಿಚಾರದಲ್ಲಿ ಈ ರೀತಿ ಅಸಮಾಧಾನ ವ್ಯಕ್ತಪಡಿಸಿದರೆ ಮುಂದಿನ ದಿನಗಳಲ್ಲಿ ಇದು ಉಳಿದ ಶಾಸಕರಿಗೆ ಅಥವಾ ಸಚಿವರ ಪಾಲಿಗೆ ಬಂಡಾಯಕ್ಕೆ ಹಾದಿ ಹಾಕಿ ಕೊಟ್ಟಂತಾಗುತ್ತೆ. ಹಾಗಾಗಿ ಈ ಬಂಡಾಯ, ಈ ಅಸಮಾಧಾನ, ಈ ಬೇಸರ ಅಥವಾ ಈ ಬೆಳವಣಿಗೆ ಸಿಎಂ ಡಿ ಕೆ ಶಿವಕುಮಾರ್ ಪಾಲಿಗೆ ಬಿಸಿ ತುಪ್ಪ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೊತೆಗೆ ಇದನ್ನು ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಆರಂಭಿಕವಾಗಿ ಉಂಟಾದಂಥ ಅಸಮಾಧಾನ, ಬಂಡಾಯವನ್ನ ಹೇಗೆ ಅವರು ತಣಿಸ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಮುಂದಿನ ನಡೆಗಳು ಸರ್ಕಾರ ಸಾಗುವ ರೀತಿ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಪ್ರೇಮ್, ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. KH ಮುನಿಯಪ್ಪ ಅವರು ಮೂಲ ಕಾಂಗ್ರೆಸ್ಸಿಗರೇ, ರಾಮಲಿಂಗಾರೆಡ್ಡಿ ಅವರು ಮೂಲ ಕಾಂಗ್ರೆಸ್ಸಿಗರೇ, ಹಿರಿಯರು ಈಗ ಈ ನಿರ್ಧಾರಕ್ಕೆ ಮುಂದಾಗಿದ್ದಾರೆ.